Hello students, in the previous video I have mentioned 4 different modes of differential amplifier. Okay, so differential amplifier is the building block of operational amplifier. It amplifies the difference of the input signals, means we have got two input terminals here. So there are two input possibilities. Okay, so input ಏನು ಕೊಡ್ತೀವಿ ಅವುಗಳ ಡಿಫರೆನ್ಸ್ನ ಆಂಪ್ಲಿಫೈ ಮಾಡಿಕೊಡುವಂಥ ಒಂದು ಸರ್ಕ್ಯೂಟ್ ಇದು. ಓಕೆ, ಸೊ ಈಗ 4 ಮೋಡ್ಸ್ನೇ ನಾನು ಏನು ಮಾಡ್ತೀವಿ, ಈಗ ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ಅರ್ಥ ಮಾಡ್ಕೊತೀವಿ. ಹೆಚ್ಚಂದ್ರೆ ನಿಮಗೆ ಈ ಸರ್ಕ್ಯೂಟ್ ಡಯಾಗ್ರಾಮ್ ಬರೆಯೋಕ್ಕೆ ಹೇಳ್ಬೋದು, 4 ಮೋಡ್ಸ್ ಬಗ್ಗೆ ಮೆನ್ಷನ್ ಮಾಡೋಕ್ಕೆ ಹೇಳ್ಬೋದು. ಅದೇ ರೀತಿ ಪರ್ಟಿಕ್ಯುಲರ್ ಟೈಪ್ ಮೋಡ್ ಸರ್ಕ್ಯೂಟ್ ಡಯಾಗ್ರಾಮ್ ಕೇಳ್ಬೋದು. ಸೊ ವಿಲ್ ಸಿ ದಟ್ ಹಿಯರ್. ಸೊ ಡ್ಯುಯಲ್ ಇನ್ಪುಟ್ ಬ್ಯಾಲೆನ್ಸ್ಡ್ ಔಟ್ಪುಟ್, single input balanced output, that is these are two possibilities. Dual input unbalanced output, single input unbalanced output. So these are other two possibilities. So ಹಾಗಾದ್ರೆ ಇದನ್ನ ಸರ್ಕ್ಯೂಟ್ ಡಯಾಗ್ರಾಮ್ ಅಲ್ಲಿ ಯಾವ ತರ ತೋರಿಸ್ತೀವಿ? ಸೊ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನೋಡಿದ ತರನೇ ಇಲ್ಲಿ ಎರಡು ಇನ್ಪುಟ್ ಪಾಸಿಬಿಲಿಟೀಸ್. ಇಲ್ಲಿ ಡ್ಯುಯಲ್ ಇನ್ಪುಟ್ ಎರಡು ಇನ್ಪುಟ್ ಕೊಡೋಣ. ಸೊ V1 ಕೆಲವೊಂದು ಇದರಲ್ಲಿ VI1 ಇನ್ಪುಟ್ 1 ಇನ್ಪುಟ್ ವೋಲ್ಟೇಜ್ 1, VI2 ಇನ್ಪುಟ್ ವೋಲ್ಟೇಜ್ 2. ಓಕೆ, ಡ್ಯುಯಲ್ ಇನ್ಪುಟ್ ಎರಡು ಇನ್ಪುಟ್ ಕೊಟ್ಟಿದ್ವಿ. ಬ್ಯಾಲೆನ್ಸ್ಡ್ ಔಟ್ಪುಟ್ ಮೀನ್ಸ್ ವಾಟ್, ವಿ ಮೆಜರ್ ವೋಲ್ಟೇಜ್ ಅಕ್ರಾಸ್ ದಿಸ್, ದಟ್ ಇಸ್ V01 V02. ಸೊ ಅಕ್ರಾಸ್ ದಿಸ್ ವಿ ಮೆಜರ್ ಔಟ್ಪುಟ್. ಸೊ ದಿಸ್ ಈಸ್ ವಾಟ್, ಬ್ಯಾಲೆನ್ಸ್ಡ್ ಔಟ್ಪುಟ್. ಸೊ ಬ್ಲಾಕ್ ಡಯಾಗ್ರಾಮ್ ನಲ್ಲಿ ತೋರಿಸೋದಾದ್ರೆ ದಿಸ್ ಇಸ್ symbol for amplifier. Input ಎರಡು ಟರ್ಮಿನಲ್ ತೋರಿಸಿದ್ರೆ of course it is a differential amplifier, I mean operational amplifier. Then so ಈ ರೀತಿ ಔಟ್ಪುಟ್ ಎರಡು ತೋರಿಸಿದ್ರೆ ಇದು ಏನು ಡಿಫರೆನ್ಷಿಯಲ್ ಆಂಪ್ಲಿಫೈರ್ ಗೆ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಬ್ಲಾಕ್ ಡಯಾಗ್ರಾಮ್. ಸೊ ಇಲ್ಲಿ ಎರಡು ಇನ್ಪುಟ್ ಕೊಟ್ಟಿವಲ್ಲ, V1 V2. ಔಟ್ಪುಟ್ ಈಸ್ ಮೆಜರ್ಡ್ ಅಕ್ರಾಸ್ ಬೋತ್ ಟರ್ಮಿನಲ್ಸ್ V01 V02. ಸೊ ಅಲ್ಲಿಗೆ ಸೊ ಇದೇನಿದು ಬ್ಯಾಲೆನ್ಸ್ಡ್ ಔಟ್ಪುಟ್. ಸೊ ದಿಸ್ ಇಸ್ ಬ್ಲಾಕ್ ಡಯಾಗ್ರಾಮ್, ಸಿಂಬಲ್ ಅಂತ ಹೇಳ್ಬೋದು ಅಥವಾ ಬ್ಲಾಕ್ ಡಯಾಗ್ರಾಮ್ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಸರಿನಾ? ಸೊ ನೆಕ್ಸ್ಟ್ ಪಾಸಿಬಿಲಿಟಿ, ಡ್ಯುಯಲ್ ಇನ್ಪುಟ್ ಅನ್ಬ್ಯಾಲೆನ್ಸ್ಡ್ ಔಟ್ಪುಟ್. ಅಗೇನ್ ಇಲ್ಲಿ ಕೂಡ ಎರಡು ಇನ್ಪುಟ್ ಕೊಡೋಣ. ಸಿ ಕಾಲ್ ದಿಸ್ ಒನ್ ಆಸ್ VI1, this as VI2. Okay, right. Now we measure across collector terminal and ground, that is maybe with respect to collector terminal of Q1 as V01 with respect to ground. Okay, so we don't measure or we don't take the output from collector of Q2. So it is what, unbalanced output. ಎರಡು ಇನ್ಪುಟ್ ಕೊಟ್ಟಿವಿ, ಮೆಜರ್ ಮಾಡೋದು ಮಾತ್ರ Q1 ಅಥವಾ Q2 ಕಲೆಕ್ಟರ್ ಟರ್ಮಿನಲ್ ಇಂದ ಗ್ರೌಂಡ್ ಗೆ ಬರುವಂತ ವೋಲ್ಟೇಜ್ ನ ಮಾತ್ರ ತಗೊಂಡ್ರೆ ಅದನ್ನ ಅನ್ಬ್ಯಾಲೆನ್ಸ್ಡ್ ಔಟ್ಪುಟ್ ಅಂತ ಕರಿತೀವಿ. ದಿಸ್ ಇಸ್ ಅ ಸರ್ಕ್ಯೂಟ್ ಡಯಾಗ್ರಾಮ್. ಹಾಗಾದ್ರೆ ಬ್ಲಾಕ್ ಡಯಾಗ್ರಾಮ್ ವೈಸ್ ನೋಡೋದಾದ್ರೆ ಎರಡು ಇನ್ಪುಟ್ ಕೊಡ್ತೀವಲ್ವಾ, ಸೊ ಎರಡು V1 V2. ಔಟ್ಪುಟ್ ಎಲ್ಲಿ ಮೆಜರ್ ಮಾಡ್ತೀವಿ, ಓನ್ಲಿ ಅಕ್ರಾಸ್ ಕಲೆಕ್ಟರ್ ಆಫ್ Q1 ಅಂಡ್ ಗ್ರೌಂಡ್. ಸೊ ದಟ್ ಈಸ್ V01, that is with respect to ground. So that is block diagram. ನೆಕ್ಸ್ಟ್ ಸಿಂಗಲ್ ಇನ್ಪುಟ್ ಬ್ಯಾಲೆನ್ಸ್ಡ್ ಔಟ್ಪುಟ್. ಇಲ್ಲಿ ನೋಡಿ ತುಂಬಾ ಇಂಪಾರ್ಟೆಂಟ್. ಈಗ ಡಬಲ್ ತ್ರಾಸ್ನಾಗ ಎರಡಕ್ಕೂ ಇನ್ಪುಟ್ ಸೋರ್ಸ್ ಕೊಟ್ಬಿಟ್ವಿ, ಸೊ ತೊಂದರೆ ಇರಲಿಲ್ಲ. ಈಗ ಸಿಂಗಲ್ ಇನ್ಪುಟ್ ಬ್ಯಾಲೆನ್ಸ್ಡ್ ಔಟ್ಪುಟ್. ಓಕೆ, ಈ ಒಂದು ಮೋಡ್ ನ ನೋಡೋದಾದ್ರೆ ಸಿಂಗಲ್ ಇನ್ಪುಟ್ ಐದರ್ V1 ಕೊಡ್ತೀವಿ ಆರ್ V2 ಕೊಡ್ತೀವಿ. ಸರಿನಾ? ಸೊ ಇಲ್ಲಿ V1 ಕೊಡ್ಬೇಕಂತೇನಿಲ್ಲ, ಸೊ V2 ಕೊಡ್ಬೋದು. ಸೊ ಯಾವ್ದಾದ್ರು ಒಂದು ತೋರಿಸ್ಬೋದಲ್ವಾ. ಸೊ ಹಾಗಾಗಿ VI1 ಕೊಡ್ತೀವಿ. ಹಾಗಾದ್ರೆ ಇನ್ನೊಂದು ಏನ್ ಮಾಡ್ಬೋದು, ಸೊ ದಟ್ ಮಸ್ಟ್ ಬಿ ಕನೆಕ್ಟೆಡ್ ಟು ಝೀರೋ ಪೊಟೆನ್ಷಿಯಲ್ ಆರ್ ಗ್ರೌಂಡ್ ಅಂತ ಕರಿತೀವಿ. ಸರಿನಾ? ಹಾಗೆ ಓಪನ್ ಬಿಡಂಗಿಲ್ಲ, ದಟ್ ಈಸ್ ಇಂಪಾರ್ಟೆಂಟ್. ಸಿಂಗಲ್ ಇನ್ಪುಟ್ ಒಂದು ವೋಲ್ಟೇಜ್ ಸೋರ್ಸ್ ಕೊಟ್ಟಿದ್ದೀವಿ. ಬ್ಯಾಲೆನ್ಸ್ಡ್ ಔಟ್ಪುಟ್ ಅಂದ್ರೆ ವಿ ಮೆಜರ್ ವೋಲ್ಟೇಜ್ ಅಕ್ರಾಸ್ ಬೋತ್ ಕಲೆಕ್ಟರ್ ಟರ್ಮಿನಲ್ಸ್. ಸೊ V01 V02. ಸರಿನಾ? ಸೊ ಅಲ್ಲಿಗೆ ಇದೇನಿದು ಬ್ಯಾಲೆನ್ಸ್ಡ್ ಔಟ್ಪುಟ್. So that is block diagram wise. Again a triangle like this. Here two input terminals has to be shown, but here V01 only V1 is given, VI1 is given, the other terminal is connected to ground. So here ತೋರಿಸಲೇಬೇಕು. ಅದೇ ತರ ಬ್ಯಾಲೆನ್ಸ್ಡ್ ಔಟ್ಪುಟ್. ಸೊ ಎರಡು ಔಟ್ಪುಟ್ ಟರ್ಮಿನಲ್ ಅಲ್ವಾ ಇಲ್ಲಿ, ಅಂದ್ರೆ ಕರೆಕ್ಟ್ ಎರಡು
ಟ್ರಾನ್ಸಿಸ್ಟರ್ನ ಕಲೆಕ್ಟರ್ಸ್ ಏನಿದೆ ದೇ ಆಕ್ಟ್ ಆಸ್ ದೀಸ್ ಟರ್ಮಿನಲ್ಸ್ ಆಕ್ಟ್ ಆಸ್ ಔಟ್ಪುಟ್ ಟರ್ಮಿನಲ್ಸ್, ರೈಟ್. ಸೊ ಅಲ್ಲಿಗೆ V01 V02. ಸೊ ದಿಸ್ ಇಸ್ ಬ್ಲಾಕ್ ಡಯಾಗ್ರಾಮ್ ಆರ್ ಸಿಂಬಲ್ ನೆನ್ಪಿಟ್ಕೋಬೇಕು. ಓಕೆ, ದೆನ್ ದ ಲಾಸ್ಟ್ ಒನ್ ಸಿಂಗಲ್ ಇನ್ಪುಟ್ ಅನ್ಬ್ಯಾಲೆನ್ಸ್ಡ್ ಔಟ್ಪುಟ್. ಈ ಒಂದು ಮೂರು ಡಯಾಗ್ರಾಮ್ ನೋಡಿದ ಮೇಲೆ ಒಂದು ಐಡಿಯಾ ಬಂದಿರುತ್ತೆ. ಸೊ ನಾವು ದಿಸ್ ಒನ್ ಈಸ್ ಸಿಂಗಲ್ ಇನ್ಪುಟ್, ಸೊ ಪ್ರೊವೈಡ್ either V1 or V2. Okay, it is not necessary that you always provide only V1. You can also provide V2. Okay, right. So here VI1 for our understanding basis. ಸೊ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ಗೋಸ್ಕರ ಓನ್ಲಿ V1 ಮಾತ್ರ ಕೊಡ್ತಾ ಹೋಗೋಣ, ಇನ್ನೊಂದು ಅರ್ಥ ಆಗುತ್ತೆ. Q2 ಬೇಸ್ಗೆ ಅಥವಾ V2 ಏನು ಕೊಡಬೇಕು ಆ ಟರ್ಮಿನಲ್ ಏನು ಮಾಡ್ತೀವಿ 0 ಪೊಟೆನ್ಷಿಯಲಿ ಕನೆಕ್ಟ್ ಮಾಡ್ತೀವಿ. ನೋಡಿ ಈ ರೀತಿ 3 ಲೈನ್ ಬರೀಬೇಕು. ಈ ಥರ ಇದು ಏನು ರೆಪ್ರೆಸೆಂಟ್ ಮಾಡುತ್ತೆ ಎಲೆಕ್ಟ್ರಾನಿಕ್ಸಲ್ಲಿ, ಗ್ರೌಂಡ್ನ ರೆಪ್ರೆಸೆಂಟ್ ಮಾಡುತ್ತೆ ಅಥವಾ 0 ಪೊಟೆನ್ಷಿಯಲ್ನ ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಸಿಂಬಲ್. ಸೊ ನಾವು ಅನ್ಬ್ಯಾಲೆನ್ಸ್ಡ್ ಔಟ್ಪುಟ್ ಅಂದರೆ ಐದರ್ ಫ್ರಮ್ ಕಲೆಕ್ಟರ್ of Q1 or collector of Q2 with respect to ground, we consider the output. So that is what unbalanced. So you can also take like this. Ingo tagabodu tagabardu anta enilla, right? So this is also other possibility. You can take from here with respect to ground. So that is also unbalanced output only. Yadar one terminal hatra, yadar one collector terminal hatra output measure ಮಾಡಿದ್ರೆ ಅದು ಅನ್ಬ್ಯಾಲೆನ್ಸ್ಡ್. ಓಕೆ, ಎರಡು ಟರ್ಮಿನಲ್ಸ್ ಹತ್ರ ಔಟ್ಪುಟ್ ಮೆಜರ್ ಮಾಡ್ತಿದ್ದೀವಿ ಅಕ್ರಾಸ್ ದೋಸ್ ಟರ್ಮಿನಲ್ಸ್ ಅಂದರೆ ಬ್ಯಾಲೆನ್ಸ್ಡ್ ಅಂತ ಅರ್ಥ, ಸರಿನಾ? ರೈಟ್. ಸೊ ಬ್ಲಾಕ್ ಡಯಾಗ್ರಾಮ್ ನೋಡ್ಬಿಡೋಣ ಇದಕ್ಕೆ. ಸೊ ದಿಸ್ ಈಸ್ ಸರ್ಕ್ಯೂಟ್ symbol, right? So now input terminal symbol, we provide only V1, right? Here V1, right? V1 ಈಗ ತೋರಿಸ್ಬೋದು, ಜಸ್ಟ್ V1 ಅಂತನಾದ್ರು ಬರೀಬೋದು. ಇಲ್ಲಿ it just says that we have provided this voltage VI1 ಕೊಟ್ಟಿದ್ವಿ. The other terminal is connected to 0 potential and we measure voltage at only one collector terminal. Say here we collector of this one Q1 ಅಂತ ಅನ್ನೋದ್ರೆ VO1 ಅಂತ ಕರಿತೀವಿ, ಸರಿನಾ? VO1. ಸೊ ಇಲ್ಲಿ ಏನಂತ ತೋರಿಸ್ಬೇಕು, ಈ ಔಟ್ಪುಟ್ ಈ ಥರ. ಈಗ V1 ಯಾವ ಕಡೆ ಇದೆಯೋ ಅಲ್ಲೇ ತೋರಿಸಿ, ಅದು VO1 ಆಗುತ್ತೆ. ಓಕೆ, ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್. ಸೊ ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್ ಹಿಯರ್ ಮೀನ್ಸ್ ವಾಟ್, ಇಲ್ಲಿಂದ ಇಲ್ಲಿಗೆ ಅಂತ ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್ ಅಂತ, ರೈಟ್? ಈ ಕಲೆಕ್ಟರ್ ಆಫ್ Q1 ಇಂದ ಗ್ರೌಂಡ್ ಟರ್ಮಿನಲ್ಸ್ ಅಕ್ರಾಸ್ ನಾವು ಒಂದು ವೋಲ್ಟ್ ಮೀಟರ್ನ ಇಟ್ಟು ಮೆಜರ್ ಮಾಡಿದ್ರೆ ಅಲ್ಲಿ ಏನು ಸಿಗುತ್ತಲ್ಲ, ಸೊ ದಟ್ ಈಸ್ ವಾಟ್ ಅನ್ಬ್ಯಾಲೆನ್ಸ್ಡ್ ಔಟ್ಪುಟ್. ಓಕೆ, ದೀಸ್ ಆರ್ 4 modes of differential amplifier. Okay, so in the next concept we'll see how this dual input balanced output operational amplifier, differential amplifier works.